ನಮಸ್ಕಾರ ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ. ಎಲ್ಲರೂ ನಿಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಗಟ್ಟಿಗೊಳ್ತಾ ಇದ್ದೀರಿ ಅನ್ನುವಂತಹ ನಂಬಿಕೆ ಹಾಗೂ ಆಶಯದಿಂದ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಮ್ಮ ಮುಂದಿನ ವಿಡಿಯೋ ನಿಮಗೆ ಸುಲಭವಾಗಿ ಸಿಗುತ್ತೆ. ನಾವು ಇವತ್ತು ಚರ್ಚೆ ಮಾಡ್ತಿರುವಂತಹ ವಿಷಯ ಕಾರ್ಡ್ ಕಟಿಂಗ್. ನಮ್ಮ ರೇಖಿ ವಿದ್ಯಾರ್ಥಿಗಳನ್ನು ಸೇರಿ ತುಂಬ ಜನರಿಗೆ ಕಾರ್ಡ್ ಕಟಿಂಗ್ ಬಗ್ಗೆ ಬಹಳ ಕುತೂಹಲ. ಕಾರ್ಡ್ ಕಟಿಂಗ್ ಅಂದರೆ ಏನು, ಕಾರ್ಡ್ ಕಟಿಂಗ್ನ ಹೇಗೆ ಮಾಡ್ಕೊಳ್ಳೋದು, ಅದರಿಂದ ಏನು ಉಪಯೋಗ, ಅದನ್ನು ನಾವೇ ಮಾಡ್ಕೋಬೋದಾ ಅಥವಾ ಬೇರೆಯವರ ಅಂದರೆ ಯಾರಾದರೂ ಗುರುಗಳ ಸಹಾಯದ ಅಗತ್ಯ ಇದೆಯಾ ಅನ್ನುವಂಥ ಹಲವಾರು ಅನುಮಾನ ಹಾಗೂ ಕುತೂಹಲಕರ ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತಾರೆ. ಅವರಿಗೆ ಮಾತ್ರ ಅಲ್ಲ, ಅದು ನಿಮಗೂ ಕೂಡ ಉಪಯೋಗ ಆಗುತ್ತೆ ಎನ್ನುವಂತಹ ಆಶಯದಿಂದ ಇವತ್ತು ನಾವು ಅದರ ಬಗ್ಗೆ ವಿವರವಾಗಿ ಮಾತಾಡೋಣ. ಮೊದಲನೇದಾಗಿ ಕಾರ್ಡ್ ಅಂದ್ರೇನು ಅನ್ನೋದನ್ನು ನೋಡೋಣ. ಕಾರ್ಡ್ ಅನ್ನುವ ಪದವನ್ನು ನಾವು ದಿನನಿತ್ಯ ಉಪಯೋಗಿಸ್ತಿರುವಂತಹ ಒಂದು ಶಬ್ದ ಆಗಿದೆ. ಈಗ ವಿಸಿಟಿಂಗ್ ಕಾರ್ಡ್, ಪೋಸ್ಟ್ ಕಾರ್ಡ್, ಹೀಗೆ ಕಾರ್ಡ್ ಅಂದರೆ ಒಂದು ಕಾಗದ ತುಂಡು ಅಂತ ಅರ್ಥ. ಆದರೆ ನಾವು ಇವತ್ತು ಮಾತನಾಡ್ತಿರೋದು ಆ ಕಾರ್ಡ್ ಬಗ್ಗೆ ಅಲ್ಲ, ಬದಲಾಗಿ ಇನ್ನೊಂದು CORD ಕಾರ್ಡ್ ಬಗ್ಗೆ. ಕಾರ್ಡ್ಲೆಸ್ ಮೈಕ್, ಕಾರ್ಡ್ಲೆಸ್ ಚಾರ್ಜರ್, ಕಾರ್ಡ್ಲೆಸ್ ಫೋನ್ ಅಂತ ನಾವು ಉಪಯೋಗಿಸ್ತಾನೆ ಇರ್ತೀವಿ. ಅದೇ ಈ ಕಾರ್ಡ್. ಇದರ ಅರ್ಥ ವೈರ್ ಅಂತ. ಕನ್ನಡದಲ್ಲಿ ದಾರ, ಬಳ್ಳಿ, ಹಗ್ಗ, ತಂತಿ ಅನ್ನುವಂತಹ ಅರ್ಥ ಬರುವಂತಹ ಪದ ಕಾರ್ಡ್. ಈ ಕಾರ್ಡ್ಗಳು ನಮಗೆ ಹೇಗೆ ಉಂಟಾಗುತ್ತೆ ಅನ್ನೋದು ತುಂಬ ಜನರ ಪ್ರಶ್ನೆ. ನಾವು ಜೀವನ ಪರ್ಯಂತ ಏನಾದರೂ ಒಂದಕ್ಕೆ ಅಂಟಿಕೊಂಡೇ ಇರ್ತೀವಿ. ಹುಟ್ಟುವಾಗ ತಾಯಿಯ ಜೊತೆಗೆ ಹೊಕ್ಕಳ ಬಳ್ಳಿಯ ಮೂಲಕ ಸಂಪರ್ಕ ಹೊಂದಿರ್ತೀವಿ. ಅದು ಕೂಡ ಒಂದು ದೈಹಿಕವಾದಂತಹ ಕಾರ್ಡ್. ಹುಟ್ಟಿದ ನಂತರ ಆ ಬಳ್ಳಿಯನ್ನು ಕತ್ತರಿಸಲಾಗುತ್ತೆ ಮತ್ತು ಆ ಹೊಕ್ಕಳ ಬಳ್ಳಿಯಿಂದ ನಾವು ಏನನ್ನು ಪಡ್ಕೊಳ್ತಿದ್ವೋ ಅದನ್ನು ಹೊರಗಡೆಯಿಂದ ಸ್ವತಂತ್ರವಾಗಿ ಪಡ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಒಂದು ವೇಳೆ ಆ ಹೊಕ್ಕಳ ಬಳ್ಳಿಯನ್ನು ನಾವು ಕತ್ತರಿಸದೇ ಇದ್ದರೆ ಏನಾಗುತ್ತೆ? ನಾವು ಸ್ವತಂತ್ರವಾಗಿ ಬೆಳೆಯೋದಕ್ಕೆ ಅದೇ ಒಂದು ತೊಡಕಾಗ್ಬಿಡುತ್ತೆ. ಅದೇ ರೀತಿ ಹುಟ್ಟಿದ ಮೇಲೆ ಮಗು ಮೊದಲು ತನ್ನ ತಾಯಿಯ ಜೊತೆ, ನಂತರ ಕುಟುಂಬಸ್ಥರ ಜೊತೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ಸಂಪರ್ಕವನ್ನು ಹೊಂದುತ್ತೆ. ಹಾಗೆಯೇ ವ್ಯಕ್ತಿಯ ಭಾವನಾತ್ಮಕ ಸಂಪರ್ಕಗಳು ಕೇವಲ ಕುಟುಂಬದೊಂದಿಗೆ ಮಾತ್ರ ಅಲ್ಲ, ಸ್ನೇಹಿತರು, ಬಂಧುಗಳು, ಪ್ರೇಮಿಗಳು, ಪರಿಚಿತರು, ಅಪರಿಚಿತರು, ಗುರುಗಳು, ಪ್ರಾಣಿಗಳು, ಪಕ್ಷಿಗಳು, ಗೊಂಬೆಗಳು, ವಸ್ತುಗಳು, ಘಟನೆಗಳು, ಪರಿಸ್ಥಿತಿಗಳು, ಪರಿಸರಗಳು, ವಾತಾವರಣಗಳು, ಬದುಕಿರೋರು, ಕೊನೆಗೆ ಸತ್ತವರೊಂದಿಗೆ ಕೂಡ ಈ ಒಂದು ಭಾವನಾತ್ಮಕವಾದಂಥ ಸಂಪರ್ಕ ಇದ್ದೇ ಇರುತ್ತೆ. ಒಂದು ಹಂತದವರೆಗೆ ಎಲ್ಲ ವಿಷಯಗಳಿಗೂ ಮಗು ಕುಟುಂಬಸ್ಥರ ಮೇಲೆ ಅವಲಂಬಿತವಾಗಿದ್ದು ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸಹಜ ಕೂಡ. ಒಂದು ವೇಳೆ ಬೆಳೆದು ದೊಡ್ಡವರಾದ ಮೇಲೂ ಸಹ ಅದೇ ರೀತಿಯಾದ ಭಾವನಾತ್ಮಕ ಹಾಗೂ ಮಾನಸಿಕವಾದಂತಹ ಅವಲಂಬನೆ ಮುಂದುವರೆದು ವ್ಯಕ್ತಿಗೆ ಸ್ವತಂತ್ರವಾಗಿ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಆಗದೇ ಇದ್ದರೆ ಏನಾಗುತ್ತೆ? ಆತನ ಮನೋದೈಹಿಕ ಬೆಳವಣಿಗೆ ಕುಂಠಿತ ಆಗುತ್ತೆ. ಆತ ಸ್ವತಂತ್ರವಾದಂತಹ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿಗಳೊಂದಿಗಾಗಲಿ, ಯಾವುದಾದ್ರೂ ಘಟನೆ ಪರಿಸ್ಥಿತಿಗಳೊಂದಿಗಾಗಲಿ, ಯಾವುದಾದ್ರೂ ಸ್ಥಳದ ಜೊತೆಗೆ ಆಗಲಿ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಅತಿಯಾದ ಅವಲಂಬನೆಯನ್ನು ಹೊಂದಿದ್ದು ಆ ವ್ಯಕ್ತಿಗಳು, ಸಂಬಂಧಗಳು, ಪರಿಸ್ಥಿತಿಗಳು, ಆ ವಿಷಯಗಳನ್ನು ಯೋಚಿಸುವಾಗಲೇ ಆತ ಮಾನಸಿಕ ಹಾಗೂ ಭಾವನಾತ್ಮಕ ಅಸಮತೋಲನವನ್ನು ಹೊಂದುತ್ತಾ ಇದ್ದು ಅದು ಆತನ ಏಳಿಗೆಯ ಮೇಲೆ ಅತಿಯಾದ ಪರಿಣಾಮವನ್ನು ಉಂಟು ಮಾಡ್ತಾ ಇದ್ದರೆ ಆತ ನಕಾರಾತ್ಮಕ ಕಾರ್ಡ್ಗಳ ಸಂಪರ್ಕವನ್ನು ಹೊಂದಿದ್ದಾನೆ ಅಂತ ಅರ್ಥ. ಅಂತಹ ಸಂದರ್ಭದಲ್ಲಿ ಅವನ ಅನಾವಶ್ಯಕವಾದ ಕಾರ್ಡ್ಗಳನ್ನು ಕತ್ತರಿಸುವಂತಹ ಸಾಂಕೇತಿಕ ಪ್ರಕ್ರಿಯೆಯನ್ನು ನಿರ್ವಹಿಸುವ ಮೂಲಕ ಆ ನಕಾರಾತ್ಮಕ ಕಾರ್ಡ್ಗಳಿಂದ ಬಿಡುಗಡೆ ಹೊಂದಬೇಕಾಗತ್ತೆ. ಹಾಗಾದರೆ ಈ ಬಳ್ಳಿಗಳು ಹೇಗೆ ಮತ್ತು ಯಾವಾಗ ಉಂಟಾಗುತ್ತೆ? ಈಗಾಗಲೇ ಹೇಳಿರುವ ಹಾಗೆಯೇ ಭಾವನಾತ್ಮಕವಾಗಿ ಯಾರೊಂದಿಗಾದರೂ ಯಾವುದರೊಂದಿಗಾದರೂ ಅತಿಯಾದ ಅಟ್ಯಾಚ್ಮೆಂಟ್ ಅಂದರೆ ಬಂಧನಕ್ಕೊಳಪಟ್ಟಾಗ ಸುಪ್ತಾವಸ್ಥೆ ಅಂದರೆ ಒಂದು ಸಬ್ಕಾನ್ಷಿಯಸ್ ಮಟ್ಟದಲ್ಲಿ ಕಾರ್ಡ್ಗಳು ಉಂಟಾಗುತ್ತೆ. ಇದು ಕಣ್ಣಿಗೆ ಕಾಣುವಂಥ
ಬಳ್ಳಿಗಳು ಅಲ್ಲ. ಕೆಲವೊಮ್ಮೆ ನಮ್ಮ ಎನರ್ಜಿ ಬಾಡಿಯಲ್ಲಿ ಅದೃಶ್ಯ ರೀತಿಯ ಎಳೆಗಳು ಉಂಟಾಗಿ ನಮ್ಮ ಆಲೋಚನೆಗಳು, ಭಾವನೆಗಳು ಮತ್ತು ನಡವಳಿಕೆಗಳ ಮೇಲೆ ಅತಿಯಾದ ಪ್ರಭಾವವನ್ನು ಉಂಟು ಮಾಡುತ್ತೆ. ಕೆಲವೊಮ್ಮೆ ಹಿಂದಿನ ಜನ್ಮದ ಕರ್ಮಗಳಿಂದ, ಅಂದರೆ ಹಿಂದಿನ ಜನ್ಮದಲ್ಲಿ ಮಾಡಲೇಬೇಕಾದಂತಹ, ತೀರಿಸಲೇಬೇಕಾದಂತಹ ಕೆಲಸಗಳನ್ನು ಮಾಡದೆ ಅರ್ಧಕ್ಕೆ ಬಿಟ್ಟಿದ್ದಾಗ ಕೂಡ ಅದು ಈ ಜನ್ಮದಲ್ಲಿ ಬಳ್ಳಿಗಳ ರೀತಿಯಲ್ಲಿ ಸಂಪರ್ಕವನ್ನು ಹೊಂದಬಹುದು. ಜೀವನದಲ್ಲಿ ನಡೆದ ಯಾವುದಾದರೂ ದೌರ್ಜನ್ಯ, ಆಘಾತಕಾರಿ ಅನುಭವಗಳು, ಅಪಘಾತಗಳು ಮಾನಸಿಕ ಹಾಗೂ ದೈಹಿಕವಾಗಿ ಮರೆಯೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಅನುಭವಗಳನ್ನು ಉಂಟು ಮಾಡಿ ಜೀವನ ಪರ್ಯಂತ ಕಾಡುವ ಬಳ್ಳಿಗಳಾಗಿ ಸಂಪರ್ಕವನ್ನು ಹೊಂದಬಹುದು. ಚಿಕ್ಕ ವಯಸ್ಸಿನಿಂದ ಕುಟುಂಬದಿಂದ, ಸಂಬಂಧಿಕರು ಹಾಗೂ ಪರಿಚಿತರಿಂದ ಪ್ರೇರೇಪಿಸಲ್ಪಟ್ಟ ನಡವಳಿಕೆಗಳು, ಸಂಪ್ರದಾಯಗಳು, ಧಾರ್ಮಿಕ ನಂಬಿಕೆಗಳು ಮನಸ್ಸಿನ ಆಳಕ್ಕೆ ಇಳಿದು ಅವುಗಳ ವಿರುದ್ಧ ಆಲೋಚನೆ ಮಾಡಲಾಗದಂತಹ, ನಡೆದುಕೊಳ್ಳಲಾಗದಂತಹ ಬಂಧನಗಳಾಗಿ ಅದು ಬಳ್ಳಿಯ ರೂಪವನ್ನು ಪಡ್ಕೊಂಡಿರ್ಬೋದು. ನಾವು ನಂಬುವ ಆಧ್ಯಾತ್ಮಿಕ ಗುರುಗಳು ನಮ್ಮ ಮೇಲೆ ಹೇರಿರುವಂತಹ ಅವರ ಆಲೋಚನೆಗಳು, ಕೆಲವು ಆಧ್ಯಾತ್ಮಿಕ ಸಾಧನೆಗಳು ಸಹ ನಮಗೆ ಮೀರಲಾಗದ ಬಂಧನಗಳಾಗಿ ಬಳ್ಳಿಗಳಾಗುವ ಸಂಭವ ಇರುತ್ತೆ. ಇಂಥ ಬಳ್ಳಿಗಳನ್ನು ಕತ್ತರಿಸುವ ಮೂಲಕ ಅವುಗಳ ಪ್ರಭಾವದಿಂದ ಬಿಡುಗಡೆಗೊಂಡು ಸ್ವತಂತ್ರವಾಗಿ ವೈಯಕ್ತಿಕ ಬೆಳವಣಿಗೆ ಹೊಂದುವುದರ ಕಡೆಗೆ ನಾವು ನಡೆಯಲೇಬೇಕಾಗುತ್ತೆ. ಹಾಗಾದರೆ ಯಾವ ರೀತಿಯ ಕಾರ್ಡ್ಸ್ಗಳು ನಮ್ಮನ್ನು ಸಂಪರ್ಕಿಸಿ ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ ಅಂತ ನೋಡೋದಾದರೆ, ಎಮೋಷನಲ್ ಕಾರ್ಡ್ಸ್ ಅಂತ ಇರುತ್ತೆ. ಅಂದರೆ ಭಯವನ್ನು ಮತ್ತು ಆತಂಕವನ್ನು ಉಂಟು ಮಾಡುವಂತಹ ಕಾರ್ಡ್ಸ್ಗಳು, ಒತ್ತಡ, ಕೋಪ, ಅಸಮಾಧಾನ ಹಾಗೂ ಬೇರೆಯವರ ಬಗ್ಗೆ ಕಹಿ ಭಾವನೆಯನ್ನು ಉಂಟು ಮಾಡುವಂತಹ ಕಾರ್ಡ್ಸ್ಗಳು, ದುಃಖ, ಖಿನ್ನತೆ, ಅಪರಾಧ ಮನೋಭಾವ, ಅವಮಾನದ ಭಾವನೆ ಮತ್ತು ಸ್ವಯಂ ದೂಷಣೆಯನ್ನು ಉಂಟು ಮಾಡುವಂಥ ಕಾರ್ಡ್ಸ್ಗಳನ್ನು ಎಮೋಷನಲ್ ಕಾರ್ಡ್ಸ್ ಅಂತ ಕರೆಯಲಾಗುತ್ತೆ. ಅದೇ ರೀತಿ ಎನರ್ಜಿ ಕಾರ್ಡ್ಸ್ ಅಂತ ಇರುತ್ತೆ. ಅಂದರೆ ನಮ್ಮ ಶಕ್ತಿ ಕ್ಷೇತ್ರಕ್ಕೆ ಸಂಬಂಧಿಸಿದ, ನಮ್ಮ ಎನರ್ಜಿ ಬಾಡಿಗೆ ಸಂಪರ್ಕ ಹೊಂದಿ ನಮ್ಮ ಆರಾವನ್ನು ಕ್ಷೀಣಿಸುವಂತೆ ಮಾಡುವಂತಹ ಕಾರ್ಡ್ಸ್ಗಳು ಎನರ್ಜಿ ಕಾರ್ಡ್ಸ್ಗಳಾಗ್ತವೆ. ಕಾರ್ಮಿಕ್ ಕಾರ್ಡ್ಸ್ ಅಂದರೆ ಆಗಲೇ ಹೇಳಿದಾಗೆ ನಮ್ಮ ಹಿಂದಿನ ಜನ್ಮದ ಪೂರೈಸಲೇಬೇಕಾದಂತಹ, ಆದರೆ ಪೂರೈಸಲಾಗಿರದಂತಹ ಯಾವುದೋ ಕೆಲಸ ಅಥವಾ ಯಾವುದೋ ವ್ಯಕ್ತಿಗಳಿಂದ ಉಂಟಾಗಿರುವಂತಹ ಕರ್ಮದ ಬಳ್ಳಿಗಳು ಕಾರ್ಮಿಕ್ ಕಾರ್ಡ್ಸ್ಗಳಾಗಿ ನಮ್ಮನ್ನು ಕಾಡುತ್ತೆ. ಇನ್ನು ಫ್ಯಾಮಿಲಿ ಕಾರ್ಡ್ಸ್ ಅಂದರೆ ಕುಟುಂಬದ ಜೀವಂತವಾಗಿರುವಂತಹ ಅಥವಾ ಸತ್ತ ವ್ಯಕ್ತಿಗಳೊಂದಿಗೆ ಇರುವಂತಹ ಅತಿಯಾದ ನಂಟಿನಿಂದ ಉಂಟಾದಂತಹ ಬಳ್ಳಿಗಳು, ಅಥವಾ ಕುಟುಂಬದ ನಿಯಮಗಳು, ಪದ್ಧತಿಗಳು, ನಂಬಿಕೆಗಳು, ಆಚರಣೆಗಳಿಂದ ಉಂಟಾಗಿರುವಂತಹ ಬಳ್ಳಿಗಳನ್ನು ಫ್ಯಾಮಿಲಿ ಕಾರ್ಡ್ಸ್ ಅಂತ ಹೇಳಲಾಗುತ್ತೆ. ಹಾಗೆಯೇ ರೊಮ್ಯಾಂಟಿಕ್ ಕಾರ್ಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ನಮ್ಮ ಸಂಗಾತಿಗಳ ಜೊತೆಗಿನ ಅತಿಯಾದ ಅವಲಂಬನೆಯ, ಪ್ರೀತಿ, ಪ್ರೇಮ ಅಥವಾ ಕಾಮದ ಸಂಬಂಧದಿಂದ ಉಂಟಾಗುವಂತಹ ಬಳ್ಳಿಗಳು ರೊಮ್ಯಾಂಟಿಕ್ ಕಾರ್ಡ್ಸ್ ಅಂತ ಬಳ್ಳಿಗಳಾಗುತ್ತೆ. ಹಾಗೆಯೇ ಫ್ರೆಂಡ್ಶಿಪ್ ಕಾರ್ಡ್ ಅಂದರೆ ಅತಿಯಾಗಿ ಪ್ರತಿಯೊಂದಕ್ಕೂ ಅವಲಂಬಿತರಾಗಿರುವಂತಹ ಸ್ನೇಹಿತರು, ಹಾಗೆಯೇ ಕೆಟ್ಟ ಸಹವಾಸದಿಂದ ಉಂಟಾಗುವಂತಹ ಬಳ್ಳಿಗಳಿದ್ದಾವೆ, ಅವು ಫ್ರೆಂಡ್ಶಿಪ್ ಕಾರ್ಡ್ ಅಂತ ಕರೆಯಲಾಗುತ್ತೆ. ಹಾಗೆಯೇ ಮೆಂಟಲ್ ಕಾರ್ಡ್ಸ್ ಅಂದರೆ ಯಾರಾದರೂ ನಮ್ಮ ಬಗ್ಗೆ ಮಾಡುವಂತಹ ನಿಂದನೆ, ನಿರ್ಲಕ್ಷ್ಯದಿಂದ ಉಂಟಾಗುವಂತಹ ಒಂದು ಆಘಾತದಿಂದ ಉಂಟಾಗುವಂತಹ ಮಾನಸಿಕ ಬಳ್ಳಿಗಳಿಗೆ ಮೆಂಟಲ್ ಕಾರ್ಡ್ಸ್ ಅಂತ ಕರಿತೀವಿ. ಹಾಗೆ ಬಿಹೇವಿಯರಲ್ ಕಾರ್ಡ್ಸ್ ಅಂದರೆ ಬಿಡಲಾಗದಂಥ ನಮ್ಮ ಕೆಟ್ಟ ನಡತೆಗಳು, ಬಿಡಲಾರದ ಕೆಟ್ಟ ಚಟಗಳು, ದುರಭ್ಯಾಸಗಳು ಹಾಗೂ ಬೇರೆ ಬೇರೆ ವ್ಯಸನಗಳಿಂದ ಉಂಟಾಗುವಂತಹ ಬಳ್ಳಿಗಳನ್ನ ನಡವಳಿಕೆಯ ಬಳ್ಳಿಗಳು ಅಂತ ಕರೆಯಲಾಗುತ್ತೆ. ಹಾಗೆಯೇ ಥಾಟ್ ಪ್ಯಾಟರ್ನ್ಸ್ ಕಾರ್ಡ್ಸ್ ಅಂತ ಇರುತ್ತೆ. ಅಂದರೆ ನಮ್ಮ ಸೀಮಿತವಾದಂತಹ ನಂಬಿಕೆಗಳು, ಮನಸ್ಸಿನಲ್ಲೇ ನಾವು ಆಡಿಕೊಂಡ ಮಾತುಗಳಿಂದ ಉಂಟಾದಂತಹ ಆಲೋಚನಾ ವಿಧಾನದಿಂದ ನಾವು ನಂಬಿರೋದೇ ಸರಿ ಅನ್ನುವಂತಹ ಭಾವನೆಯಿಂದ ಉಂಟಾದಂತಹ ಆಲೋಚನಾ ಬಳ್ಳಿಗಳು, ಅದಕ್ಕೆ ಥಾಟ್ ಪ್ಯಾಟರ್ನ್ಸ್ ಕಾರ್ಡ್ ಅಂತ ಹೇಳ್ತಾರೆ. ಹಾಗೆ ಸ್ಪಿರಿಚುವಲ್ ಕಾರ್ಡ್ಸ್ ಕೂಡ ಅಂದರೆ ನಮ್ಮ ಉನ್ನತ ಆತ್ಮಗಳು ಅಥವಾ ಆಧ್ಯಾತ್ಮಿಕ ಗುರುಗಳು ಮತ್ತು ಆಧ್ಯಾತ್ಮಿಕ ಗುಂಪುಗಳು ಅಥವಾ ಸಮುದಾಯಗಳಿಂದ, ಹಾಗೆ ಯಾವುದೋ ಒಂದು ನಿರ್ದಿಷ್ಟ ಧಾರ್ಮಿಕ ನಂಬಿಕೆ ಅಥವಾ ಸಿದ್ಧಾಂತಗಳಿಂದ ಉಂಟಾದಂತಹ ಕಾರ್ಡ್ಸ್ಗಳಿಗೆ ಆಧ್ಯಾತ್ಮಿಕ ಬಳ್ಳಿಗಳು ಅಂತ ಹೇಳಲಾಗುತ್ತೆ. ಮತ್ತು ಫಿಸಿಕಲ್ ಕಾರ್ಡ್ಸ್ ಅಂತ ಇರುತ್ತೆ. ಯಾವುದೋ ಒಂದು ಸ್ಥಳ ಅಥವಾ ಪರಿಸರದ ಪರಿಣಾಮದಿಂದ ಉಂಟಾದಂತಹ ಬಳ್ಳಿಗಳಿರ್ಬೋದು. ಹಾಗೆಯೇ ಯಾವುದೋ ಆಸ್ತಿಯ, ಸಂಪತ್ತಿನ ಅಂದರೆ ಹಣಕಾಸಿನ ವಿಷಯದಲ್ಲಿ ಅತಿಯಾದ ಯೋಚನೆಯಿಂದ
ಅತಿಯಾದ ಅಟ್ಯಾಚ್ಮೆಂಟ್ನಿಂದ ಉಂಟಾದಂತಹ ಬಳ್ಳಿಗಳು, ಹಾಗೆಯೇ ನಮ್ಮ ದೈಹಿಕ ಆರೋಗ್ಯ ಸಮಸ್ಯೆಗಳಿಂದ ಉಂಟಾದಂತಹ ಬಳ್ಳಿಗಳು ಕೂಡ ದೈಹಿಕ ಬಳ್ಳಿಗಳಾಗಿ ಕಾರ್ಯನಿರ್ವಹಿಸುತ್ತೆ. ಹಾಗಾದರೆ ನಾವು ಈ ರೀತಿಯ ಬಳ್ಳಿಗಳ ಸಂಪರ್ಕ ಹೊಂದಿದ್ದೀವಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ನಾವು ನೋಡಿದ್ರೆ, ಒಂದು ವೇಳೆ ನೀವು ಯಾರಾದರೂ ಒಬ್ಬ ವ್ಯಕ್ತಿ ಅಥವಾ ಯಾವುದಾದ್ರೂ ಸನ್ನಿವೇಶದ ಬಗ್ಗೆ ಮಾತಾಡುವಾಗ, ಆಲೋಚನೆ ಮಾಡುವಾಗ ಅಥವಾ ಅದರ ಬಗ್ಗೆ ಬೇರೆಯವರ ಜೊತೆಗೆ ಮಾತುಕತೆ ನಡೆಸುವಾಗಲೂ ಸಹ ನೀವು ತೀವ್ರವಾದಂತಹ ಭಾವನೆಗಳನ್ನು, ಅಂದರೆ ಉದಾಹರಣೆಗೆ ನಿಮ್ಮಲ್ಲಿ ಒಳಗಡೆ ಒಂದು ತೀವ್ರವಾದಂತಹ ಅಸೂಯೆ, ಆತಂಕ, ಕೋಪ, ದುಃಖವನ್ನು ಅನುಭವಿಸ್ತಾ ಇದ್ದರೆ ಆ ವ್ಯಕ್ತಿಯ ಜೊತೆಗೆ ನೀವು ಕಾರ್ಡ್ ಕನೆಕ್ಷನ್ ಹೊಂದಿದ್ದೀರಿ ಅಂತ ಅರ್ಥ ಮಾಡ್ಕೋಬೋದು. ಅದೇ ರೀತಿ ನಿಮ್ಮ ಜೀವನದಲ್ಲಿ ನಡೆದಂತಹ ಯಾವುದಾದ್ರೂ ಒಂದು ಘಟನೆಯನ್ನು ನೀವು ನೆನಪಿಸಿಕೊಂಡಾಗಲೆಲ್ಲ ನಿಮ್ಮ ದೇಹದ ಯಾವುದಾದ್ರೂ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೋವು, ಮನಸ್ಸಿನಲ್ಲಿ ಉದ್ವೇಗ ಅಥವಾ ಆಯಾಸವಾಗುವಂತಹ ದೈಹಿಕ ಲಕ್ಷಣಗಳನ್ನು ನೀವು ಅನುಭವಿಸ್ತಾ ಇದ್ದರೆ ಆ ಘಟನೆಗಳೊಂದಿಗೆ ನೀವು ಕಾರ್ಡ್ ಕನೆಕ್ಷನ್ ಹೊಂದಿದ್ದೀರಿ ಅಂತ ಅರ್ಥ. ನಿಮ್ಮ ಜೀವನದಲ್ಲಿ ನಿಮಗೆ ಬೇಡವಾದ ಯಾವುದಾದ್ರೂ ವಿಷಯಗಳು ಪದೇ ಪದೇ ಪುನರಾವರ್ತನೆ ಆಗ್ತಾ ಇದ್ದರೆ ಸಹ ಆ ವಿಷಯದೊಂದಿಗೆ ನೀವು ಕಾರ್ಡ್ ಕನೆಕ್ಷನ್ ಹೊಂದಿದ್ದೀರಿ ಅಂತ ಅರ್ಥ ಮಾಡ್ಕೋಬೋದು. ನೀವು ಹೋದಲ್ಲೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಒಂದೇ ರೀತಿಯಾದಂತಹ ಜಗಳಗಳು ಉಂಟಾಗುವಂತಹ ಪರಿಸ್ಥಿತಿಗಳು ಮತ್ತು ಘಟನೆಗಳು ನಡೀತಾ ಇದ್ದರೆ ಸಹ ನೀವು ಬಳ್ಳಿಗಳ ಸಂಪರ್ಕದಲ್ಲಿ ಇದ್ದೀರಿ ಅಂತ ಅರ್ಥ ಆಗುತ್ತೆ. ನಿಮ್ಮ ಹತ್ತಿರದ ಸಂಬಂಧಗಳಲ್ಲಿ ಪದೇ ಪದೇ ಒಂದೇ ರೀತಿಯ ಸಮಸ್ಯೆಗಳು ಅಥವಾ ನಡವಳಿಕೆಗಳು ಉಂಟಾಗ್ತಾ ಇದ್ದರೆ ಸಹ ಕಾರ್ಡ್ ಕನೆಕ್ಷನ್ ಆಗಿದೆ ಅಂತ ಅರ್ಥ ಮಾಡ್ಕೋಬೋದು. ನಿಮಗೆ ನೀವು ಯಾರ ಬಗ್ಗೆ ಆದರೂ ಅಥವಾ ಯಾವುದರ ಬಗ್ಗೆ ಆದರೂ ನಿರಂತರವಾಗಿ ತಪ್ಪು ಮಾಡಿರುವಂತಹ ಒಂದು ಅಪರಾಧಿ ಭಾವನೆಯಿಂದ ಬಳಲ್ತಾ ಇದ್ದರೆ ಅಥವಾ ಅವರ ಕಷ್ಟ ನಷ್ಟಗಳಿಗೆ ನೀವೇ ಕಾರಣ ಎನ್ನುವಂತಹ ಭಾವನೆಯನ್ನು ನಿರಂತರವಾಗಿ ಅನುಭವಿಸ್ತಿದ್ದರೆ ಅದು ಕೂಡ ಕಾರ್ಡ್ ಕನೆಕ್ಟ್ ಆಗಿದೆ ಅನ್ನುವಂತಹ ಅರ್ಥವನ್ನು ನೀಡುತ್ತೆ. ಯಾರೋ ಒಬ್ಬರೊಂದಿಗೆ ಅಥವಾ ಯಾವುದೋ ಒಂದು ಸನ್ನಿವೇಶದ ಬಗ್ಗೆ ಮಾತನಾಡುವಾಗ ಸದಾ ಕಾಲವು ನೀವು ಒಂದು ಡ್ರೈ ಆದಂತಹ ಫೀಲ್ ಬರ್ತಾ ಇದ್ದರೆ, ಸುಸ್ತಾಗಿ ದಣಿದು ಹೋಗುವಂತಹ ಒಂದು ಭಾವನೆ ಉಂಟಾಗ್ತಾ ಇದ್ದರೆ ಅಥವಾ ಖಾಲಿಯಾದ ಭಾವನೆಯನ್ನು ಅನುಭವಿಸ್ತಾ ಇದ್ದರೆ ಅದು ಕೂಡ ಕಾರ್ಡ್ ಕನೆಕ್ಷನ್ ಆಗಿರುವಂತಹ ಲಕ್ಷಣ ಆಗಿರುತ್ತೆ. ಹಾಗೆಯೇ ನಿಮ್ಮ ಮನದಾಳದಲ್ಲಿ ನೀವು ಯಾರೊಂದಿಗಾದರೂ ಅಥವಾ ಯಾವುದೋ ಒಂದು ವಿಷಯದ ಜೊತೆಗೆ ಸಂಪರ್ಕ ಹೊಂದಿದ್ದೀನಿ ಅನ್ನುವಂತಹ ಬಲವಾದಂತಹ ಕರುಳಿನ ಭಾವನೆ ಅಂತ ಹೇಳ್ತಾರೆ, ಆ ರೀತಿಯಾದಂತಹ ಭಾವನೆ ಅಥವಾ ಅಂತಃಪ್ರಜ್ಞೆಯನ್ನು, ಒಂದು ಇಂಟ್ಯೂಷನ್ನ ಹೊಂದಿದರೆ ಅದು ಕೂಡ ಒಂದು ಬಳ್ಳಿಯ ಸಂಪರ್ಕದ ಲಕ್ಷಣ ಆಗಿರುತ್ತೆ. ಯಾವಾಗಲೂ ಅಥವಾ ಆಗಾಗ ಒಂದೇ ರೀತಿಯ ಕನಸುಗಳು ಬೀಳ್ತಾ ಇದ್ದರೆ, ನೀವು ಯಾವುದೋ ವ್ಯಕ್ತಿ ಅಥವಾ ಘಟನೆಯ ಜೊತೆಗೆ ಸಂಪರ್ಕ ಹೊಂದಿರುವ ಸೂಚನೆ ಆ ಕನಸಿನಲ್ಲಿ ನಿಮಗೆ ದೊರೀತಾ ಇದ್ದರೆ ಅದು ಕೂಡ ನೀವು ಕಾರ್ಡ್ ಕನೆಕ್ಷನ್ ಹೊಂದಿರುವಂತಹ ಸೂಚನೆ ಆಗಿರುತ್ತೆ. ನಿಮ್ಮ ಭವಿಷ್ಯದ ಬಗ್ಗೆ ವಿಪರೀತವಾದಂತಹ ಹಗಲುಗನಸುಗಳಿಂದ ನಿಮ್ಮ ಮನಸ್ಸು ಸದಾಕಾಲ ತುಂಬಿ ಹೋಗಿದ್ದರೆ, ಅದರಿಂದಾಗಿ ನಿಮ್ಮ ಶಕ್ತಿ ಪೂರ್ತಿ ಸೋರಿ ಹೋಗುತ್ತಿರುವಂತಹ ಒಂದು ಭಾವನೆ ಉಂಟಾಗ್ತಾ ಇದ್ದರೆ ಅದು ಕೂಡ ಕಾರ್ಡ್ ಕನೆಕ್ಷನ್ ಆಗಿರುವಂತಹ ಲಕ್ಷಣ ಆಗಿರುತ್ತೆ. ಯಾವಾಗಲೂ ಯಾವ್ಯಾವುದೋ ಘಟನೆಗಳು ಕಾಕತಾಳೀಯ ಅನ್ನೋ ರೀತಿ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇದ್ದರೆ ನೀವು ಕಾರ್ಡ್ಗಳ ಜೊತೆಗೆ ಸಂಪರ್ಕ ಹೊಂದಿದ್ದೀರಿ ಅಂತ ಅರ್ಥ. ನೀವು ಯಾವುದಾದ್ರೂ ವ್ಯಕ್ತಿಯೊಂದಿಗೆ, ಘಟನೆಗಳೊಂದಿಗೆ, ಪ್ರದೇಶದೊಂದಿಗೆ ತೀವ್ರವಾದಂತಹ ಭಾವನಾತ್ಮಕ ಬಾಂಧವ್ಯವನ್ನು ಅನುಭವಿಸ್ತಾ ಇದ್ದು ಆ ಒಂದು ಬಾಂಧವ್ಯದಿಂದ ಹೊರಗಡೆ ಬರೋದಕ್ಕೆ ಕಷ್ಟ ಆಗ್ತಾ ಇದ್ದರೆ, ಹಾಗೆಯೇ ಕೆಲವೊಂದು ಸಂಬಂಧಗಳು ಅಥವಾ ಪರಿಸ್ಥಿತಿಗಳು, ಜಾಗಗಳು ಹಾನಿಕಾರಕ, ಅನಾರೋಗ್ಯಕರ ಅಂತ ಗೊತ್ತಿದ್ರೂ ಸಹ ಅಂತಹ ಸಂಬಂಧಗಳನ್ನು ಅಥವಾ ಪರಿಸ್ಥಿತಿ ಮತ್ತು ಪ್ರದೇಶಗಳನ್ನು ಬದಲಾವಣೆ ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅನಿಸಿದ್ರೂ ಕೂಡ ನೀವು ಖಂಡಿತವಾಗಿ ಯಾವುದೋ ಒಂದು ಕಾರ್ಡ್ ಕನೆಕ್ಷನ್ ಅಂದರೆ ಬಳ್ಳಿಯ ಸಂಪರ್ಕದಲ್ಲಿ ಇದ್ದೀರಿ ಅಂತ ಅರ್ಥ ಮಾಡ್ಕೋಬೋದು. ಕನ್ನಡದ ಕವಿ BR ಲಕ್ಷ್ಮಣರಾವ್ ಬರೆದ ಒಂದು ಕವಿತೆ ನೆನಪಾಗುತ್ತೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು ಅಂತ. ಸಾಧ್ಯವಾದರೆ ಈ ಹಾಡನ್ನು ಕೇಳುವಾಗ ಇದರ ಸಾಹಿತ್ಯವನ್ನು ಗಮನಿಸಿ. ಈ ಕಾರ್ಡ್ ಅಥವಾ ಬಳ್ಳಿಗೆ ಇದು ತುಂಬ ಸೊಗಸಾಗಿ ಹೊಂದ್ಕೊಳ್ಳುತ್ತೆ. ಇರಲಿ, ಈ ಕಾರ್ಡ್ಗಳನ್ನು ಬೇರೆಯವರು ಬೇಕಂತಲೇ ನಮಗೆ ಕಳಿಸಿ ನಮ್ಮ ಜೊತೆಗೆ ಜೋಡಿಸೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಕೆಲವರಿಗೆ ಅನುಮಾನ ಇರ್ಬೋದು. ಕಾರ್ಡ್ಗಳನ್ನು ಪ್ರಜ್ಞಾಪೂರ್ವಕವಾಗಿ ಯಾರೂ ಬೇರೆಯವರಿಗೆ ಕಳಿಸೋದಿಲ್ಲ. ಬದಲಾಗಿ ಅವು ನಮ್ಮ ಮಾನಸಿಕ ಹಾಗೂ ಭಾವನಾತ್ಮಕ ಸ್ಥಿತಿಯಿಂದ ತನ್ನಿಂದ ತಾನೇ ಉಂಟಾಗತ್ತೆ. ಆದರೆ ಕೆಲವೊಮ್ಮೆ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ ಅಥವಾ
ತಮ್ಮ ಭಾವನಾತ್ಮಕ, ದೈಹಿಕ, ಮಾನಸಿಕ ಅಗತ್ಯಗಳನ್ನು ಪೂರೈಸಿಕೊಳ್ಳುವಂಥ ಸಲುವಾಗಿ ಬೇರೆಯವರು ಪ್ರಜ್ಞಾಪೂರ್ವಕವಾಗಿ ಬಳ್ಳಿಗಳನ್ನು ಕಳಿಸುವಂತಹ ಪ್ರಯತ್ನವನ್ನು ಮಾಡ್ಬೋದು. ಕೆಲವೊಮ್ಮೆ ಕೆಲವರು ಮಾಡುವಂತಹ ಮಾಟ ಮಂತ್ರಗಳು, ವಶೀಕರಣ ಪ್ರಯೋಗಗಳು ಅವು ಕೂಡ ಬಳ್ಳಿಗಳ ರೂಪ ಪಡೆದು ಒಬ್ಬರ ಜೀವನದಲ್ಲಿ ಸಮಸ್ಯೆಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇರುತ್ತೆ. ಈ ಬಳ್ಳಿಗಳು ಕೇವಲ ಜೀವಂತ ವ್ಯಕ್ತಿಗಳ ಜೊತೆಗೆ ಮಾತ್ರ ಅಲ್ಲ, ಸತ್ತು ಹೋಗಿರುವಂತಹ ವ್ಯಕ್ತಿಗಳ ಜೊತೆಗೂ ಕೂಡ ಬಳ್ಳಿಗಳ ಸಂಪರ್ಕ ಉಂಟಾಗುವಂತಹ ಸಂಭವ ಇರುತ್ತೆ. ಕೇವಲ ಕೆಟ್ಟ ಸಂಪರ್ಕಗಳಿಗೆ ಮಾತ್ರ ಕಾರ್ಡ್ಸ್ ಅನ್ನಲಾಗುತ್ತೆ ಅಂತ ಕೇಳಿದರೆ ಖಂಡಿತ ಹಾಗಿಲ್ಲ. ನಕಾರಾತ್ಮಕ ಕಾರ್ಡ್ಸ್ಗಳು ಇರೋ ಹಾಗೆಯೇ ಸಕಾರಾತ್ಮಕವಾದಂತಹ ಕಾರ್ಡ್ಸ್ಗಳಿದ್ದಾವೆ. ನಕಾರಾತ್ಮಕ ಕಾರ್ಡ್ಸ್ಗಳು ತೊಂದರೆ ಮಾಡಿದಂತೆಯೇ ಸಕಾರಾತ್ಮಕ ಕಾರ್ಡ್ಸ್ಗಳು ಕೂಡ ನಮ್ಮ ಬೆಳವಣಿಗೆಯಲ್ಲಿ ಅಡ್ಡಿಯನ್ನುಂಟು ಮಾಡುತ್ತೆ. ಅದರಿಂದ ನಾವು ನಕಾರಾತ್ಮಕ ಕಾರ್ಡ್ಸ್ಗಳನ್ನು ಕತ್ತರಿಸ್ಕೊಂಡ ಹಾಗೆಯೇ ಸಕಾರಾತ್ಮಕ ಕಾರ್ಡ್ಸ್ಗಳನ್ನು ಕೂಡ ಕತ್ತರಿಸ್ಕೋಬೇಕಾಗುತ್ತೆ. ತುಂಬ ಜನರಿಗೆ ಈ ವಿಷಯದಲ್ಲಿ ಇನ್ನೊಂದು ಗೊಂದಲ ಕಾಡ್ತಿರುತ್ತೆ. ಅದೇನೆಂದರೆ, ನಾವು ಒಬ್ಬ ವ್ಯಕ್ತಿಯ ಸಂಬಂಧದಲ್ಲಿ ಕಾರ್ಡ್ ಕಟ್ಟಿಂಗ್ ಮಾಡಿಕೊಂಡ್ರೆ ನಾವು ಆ ವ್ಯಕ್ತಿಯ ಸಂಬಂಧವನ್ನು ಮರೆತು ಕೊನೆಗೆ ಆ ವ್ಯಕ್ತಿ ನಾವು ಆ ವ್ಯಕ್ತಿಯನ್ನು ಮರೆತು ಬಿಡ್ತೀವ ಅನ್ನೋದು ಆ ಪ್ರಶ್ನೆ. ಒಂದು ಸಂಬಂಧದಲ್ಲಿ ಕಾರ್ಡ್ ಕಟ್ಟಿಂಗ್ ಅಂದರೆ ಆ ವ್ಯಕ್ತಿಯನ್ನು ಮರೆತು ಬಿಡೋದು ಅಥವಾ ಸಂಬಂಧವನ್ನು ಕೊನೆಗೊಳಿಸ್ಕೊಳ್ಳೋದು ಅಂತ ಅರ್ಥ ಅಲ್ಲ. ಬದಲಾಗಿ ಇದು ಅವರೊಂದಿಗೆ ಇರುವಂತಹ ಅತಿಯಾದ ಭಾವನಾತ್ಮಕ ಅವಲಂಬನೆಯನ್ನು ಬಿಡುಗಡೆಗೊಳಿಸಿ ಸ್ವತಂತ್ರ ಆಗೋದು, ನಮ್ಮ ಎಲ್ಲ ನಿರ್ಧಾರಗಳ ಮೇಲೆ ಅವರ ನಕಾರಾತ್ಮಕ ಅಥವಾ ಸಕಾರಾತ್ಮಕ ಪ್ರಭಾವವನ್ನು ನಿವಾರಿಸ್ಕೊಳ್ಳೋದು, ಆ ವ್ಯಕ್ತಿಯೊಂದಿಗೆ ಅತಿಯಾಗಿ ಅಂಟಿಕೊಳ್ಳುವಂತಹ ಮಾನಸಿಕ ಗೀಳನ್ನು ನಿವಾರಿಸಿಕೊಳ್ಳೋದು. ವ್ಯಕ್ತಿಗಳೊಂದಿಗೆ ಕಾರ್ಡ್ ಕಟ್ಟಿಂಗ್ ಮಾಡಿಕೊಂಡಾಗ ಏನಾಗುತ್ತೆ? ಒಬ್ಬ ವ್ಯಕ್ತಿಯೊಂದಿಗೆ ನೀವು ಸಂಪರ್ಕ ಹೊಂದಿರುವಂತಹ ಬಳ್ಳಿಗಳನ್ನು ಕತ್ತರಿಸಿಕೊಂಡಾಗ ನೀವು ಅವರಿಗೆ ಸಂಬಂಧಿಸಿದ ವಿಷಯಗಳಿಗೆ ಹೆಚ್ಚು ಶಾಂತವಾಗಿ ಮತ್ತು ವಸ್ತುನಿಷ್ಠವಾಗಿ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಅವರೊಂದಿಗಿನ ಸಂಬಂಧಗಳಲ್ಲಿ ಹೆಚ್ಚು ಸಮತೋಲನವನ್ನು ಕಾಪಾಡಿಕೊಂಡು ಒಂದು ಗೌರವಪೂರ್ವಕವಾದಂತಹ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದರಿಂದಾಗಿ ನಿಮ್ಮಿಬ್ಬರ ಸಂಬಂಧಗಳು ಬೆಳೆದು ಒಬ್ಬರು ಇನ್ನೊಬ್ಬರ ಅಧೀನರಾಗಿರದೆ ನಿಮ್ಮ ಸಂಬಂಧಗಳಲ್ಲಿ ಇಬ್ಬರೂ ಸಮಾನರಾಗಿರಲು ಮತ್ತು ಪ್ರಾಮಾಣಿಕರಾಗಿರಲು ಸಹಾಯ ಆಗುತ್ತೆ. ಒಂದು ವೇಳೆ ನಿಮ್ಮಿಬ್ಬರ ಸಂಬಂಧವು ನಕಾರಾತ್ಮಕವಾಗಿದ್ದು ಒಬ್ಬರಿಗೆ ಅಥವಾ ಇಬ್ಬರಿಗೂ ಅದು ವಿಷಕಾರಿಯಾಗಿದ್ದರೆ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ಆ ಸಂಬಂಧವನ್ನು ಶಾಶ್ವತವಾಗಿ ಕತ್ತರಿಸ್ಕೊಳ್ಬಹುದು. ಕಾರ್ಡ್ ಕಟ್ಟಿಂಗ್ನಿಂದಾಗಿ ಸ್ವಯಂ ನಿಮ್ಮನ್ನು ಮತ್ತು ಬೇರೆ ವ್ಯಕ್ತಿಗಳನ್ನು ನೀವು ಸುಲಭವಾಗಿ ಕ್ಷಮಿಸಬಹುದು. ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಇರುವಂತಹ ಅಸಮಾಧಾನ ಮತ್ತು ಕೋಪವನ್ನು ನಿವಾರಿಸ್ಕೋಬೋದು. ಒಬ್ಬರಿಗೊಬ್ಬರು ಪರಸ್ಪರ ಗೌರವ ಮತ್ತು ತಿಳುವಳಿಕೆಯ ಆಧಾರದ ಮೇಲೆ ವ್ಯಕ್ತಿಯೊಂದಿಗೆ ಹೊಸ ಆರೋಗ್ಯಕರ ಸಂಬಂಧವನ್ನು ಬೆಳೆಸ್ಕೋಬೋದು. ಒಟ್ಟಿನಲ್ಲಿ ಬಳ್ಳಿಯನ್ನು ಕತ್ತರಿಸೋದ್ರಿಂದ ಅವರೊಂದಿಗೆ ನಿಮ್ಮ ನೆನಪುಗಳು ಅಥವಾ ಅನುಭವಗಳು ಅಳಿಸಿ ಹೋಗೋದಿಲ್ಲ ಅಥವಾ ಮರೆತು ಹೋಗೋದಿಲ್ಲ. ಬದಲಾಗಿ ಮುಂದಿನ ನಿಮ್ಮ ಸಂಬಂಧದಲ್ಲಿ ನಕಾರಾತ್ಮಕ ಅವಲಂಬನೆ ನಶಿಸಿ ಹೋಗುತ್ತೆ. ಭಾವನಾತ್ಮಕವಾಗಿ ಅವರ ಬಗ್ಗೆ ಇರುವಂತಹ ಅಂಟುಗಳು ಕಡಿಮೆ ಆಗುತ್ತೆ ಅಥವಾ ಇಲ್ಲ ಆಗುತ್ತೆ. ಇಷ್ಟು ಇವತ್ತಿನ ವಿಷಯ. ಈ ವಿಡಿಯೋವನ್ನು ಹೆಚ್ಚು ಜನ ನೋಡಿದ್ರೆ ಮತ್ತು ಕಮೆಂಟ್ಸ್ ಮೂಲಕ ಕೇಳಿಕೊಂಡ್ರೆ ಈ ಬಳ್ಳಿಗಳನ್ನು ನಾವು ಕತ್ತರಿಸ್ಕೊಳ್ಳೋದು ಹೇಗೆ, ಇದಕ್ಕೆ ಬೇರೆಯವರ ಅಂದರೆ ಯಾರಾದರೂ ರೇಖಿ ಗುರುಗಳ ಸಹಾಯದ ಅಗತ್ಯ ಇದೆಯಾ ಅಥವಾ ನಾವೇ ಇದನ್ನ ಮಾಡ್ಕೋಬೋದಾ? ನಾವೇ ಮಾಡ್ಕೊಳ್ಳೋದಾದರೆ ಅದರ ಪ್ರಕ್ರಿಯೆ ಹೇಗೆ? ರೇಖಿಗೂ ಈ ಕಾರ್ಡ್ಸ್ ಕಟ್ಟಿಂಗಿಗೂ ಏನಾದರೂ ಸಂಬಂಧ ಇದೆಯಾ? ರೇಖಿಗೂ ಓಪನೋಪಗೂ ಕಾರ್ಡ್ ಕಟ್ಟಿಂಗಿಗೂ ಇರುವ ವ್ಯತ್ಯಾಸ ಹಾಗೂ ಹೋಲಿಕೆಗಳೇನು? ಕಾರ್ಡ್ ಕಟ್ಟಿಂಗ್ ಯಾರು ಮಾಡಿಕೊಳ್ಳೇಬೇಕು? ಈ ಕಾರ್ಡ್ ಕಟ್ಟಿಂಗ್ ಮಾಡ್ಕೊಳ್ಳೋ ಬದಲು ರೇಖಿ ಅಭ್ಯಾಸದಿಂದಲೇ ಈ ಒಂದು ಬಳ್ಳಿಗಳನ್ನ ನಿವಾರಣೆ ಮಾಡ್ಕೋಬೋದಾ? ಮೊದಲಾದ ವಿಷಯಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ನಮಸ್ಕಾರ. ನಾನು ರವಿ, ಸ್ಪಿರಿಚುವಲ್ ಥಿಂಕರ್, ರೇಖಿ ಮಾಸ್ಟರ್, ನ್ಯೂಮರಾಲಜಿಸ್ಟ್, ಹಿಪ್ನಾಟಿಸ್ಟ್. ಧನ್ಯವಾದಗಳು.